Hey guys, welcome back to my YouTube channel. Let's go. ಹೇ ಗಾಯ್ಸ್, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ ಇಯರ್ ಅಂತೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಗೋವಾಗೆ ಹೋಗ್ತಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ನ್ಯೂ ಇಯರ್ ದಿನವೇ ಹೋಗ್ತಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ ನನಗೆ. ಆ್ಯಂಡ್ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಈಗೆಲ್ಲರೂ 4:30 ಹಾಗೆ PES ಕಾಲೇಜ್ ಹತ್ರ ಮೀಟ್ ಆಗಬೇಕು ಅಂತ ಡಿಸೈಡ್ ಆಗಿದೆ. ಸೊ ನಾವು ಇವಾಗ ಮನೆಯಿಂದ ಹೊರಡ್ತಿದ್ದೀವಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ಬರ್ತಿಲ್ಲ, ಬಿಕಾಸ್ ಅಂದರೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ, ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ. ಸೊ ಅವ್ರ ಪಾಪ ನನಗೋಸ್ಕರ ಬೇಗ ಎದ್ದು ಈಗ ಅಲ್ಲಿವರೆಗೂ ಡ್ರಾಪ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ ನನ್ನ ಜೊತೆಗೆ. ಸೊ ಗೈಸ್, ನಾವು ಹಾಗೆ ಆನ್ ದ ವೇ ಹೋಗ್ತಾ ದಾವಣಗೆರೆಯಲ್ಲಿ ತಿಂಡಿಗೆ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಅನ್ನೋ ಒಂದು ಹೋಟ್ಲಲ್ಲಿ ಅಚ್ಚುಕಟ್ಟಾಗಿ ಬಿಸಿ ಬಿಸಿಯಾಗಿ ಬೆಣ್ಣೆ ದೋಸೆ ತಿನ್ಕೊಂಡು ಬಂದ್ವಿ. ನೀವು ಏನಾದರೂ ದಾವಣಗೆರೆ ಕಡೆಗೆ ಹೋಗ್ತಿದ್ರೆ ಈ ಹೋಟೆಲ್ಗೆ ಹೋಗೋದು ಮಿಸ್ ಮಾಡಬೇಡಿ. ಸಖತ್ತಾಗಿರುತ್ತೆ ಇಲ್ಲಿ ಮಾತ್ರ ದೋಸೆ. ಮಿಸ್ ಮಾಡದೆ ಟ್ರೈ ಮಾಡಿ. ಚಿಂಟು ಜರ್ನಿ ಫಸ್ಟ್ ಹಾಫ್ ಸಖತ್ ಫಾಸ್ಟ್ ಆಗೋಯ್ತು. ಈಗ ಒಂದ್ ಸ್ವಲ್ಪ ಸ್ಲೋ ಆಗಿದೆ, ಬಟ್ ಇದು ಫನ್ ಆಗಿದೆ. ಎಷ್ಟೊಂದು ಕೋತಿಗಳು ಅದೆಲ್ಲ ಅನಿಮಲ್ಸ್ ಎಲ್ಲ ಬರುತ್ತೆ. ಹೇಗನ್ಸ್ತಿದೆ ಜರ್ನಿ ಸಕಲ ಅನ್ನಿಸ್ತಾ ಇದೆ. 2.5 hours ಅಲ್ಲಿ ರೀಚ್ ಆಗ್ತೀವಿ. ನಂಗೆ ಜರ್ನಿ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಇಲ್ಲ. ನಾನು ಬೀಚ್ಗೆ ಹೋದ್ಮೇಲೆ ಏನ್ ಮಾಡ್ಲಿ ಅಂತ ಯೋಚಿಸ್ತಾ ಇದೀನಿ. ಪೂರ್ಣಿಮಾ ಆಂಟಿ, ನಿಮ್ಗೆ ಅನ್ಸ್ತದೆ? ನಿಮ್ಗೆ ನಾವು ಬೆಳಿಗ್ಗೆ 4 ಗಂಟೆಗೆ ಎದ್ದಿರೋದು. ಸಖತ್ತಾಗಿತ್ತು. ಬೆಳಗ್ಗೆ ಎದ್ದು ಹೊರಟ್ವಿ. ಆಮೇಲೆ ಜರ್ನಿ ತುಂಬಾ ಚೆನ್ನಾಗಿತ್ತು. ಮಧ್ಯ ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ವಿ, ಸೂಪರ್ ಆಗಿತ್ತು. ಆಮೇಲೆ ಕಾಮತ್ಗೆ ಹೋಗಿ ಕಾಫಿ ಕುಡಿದ್ವಿ, ಸ್ಟ್ರಾಂಗ್ ಕಾಫಿ, ಬಟ್ ಚೆನ್ನಾಗಿರ್ಲಿಲ್ಲ. ಮಧ್ಯ ತಿರ್ಗಾ ಎಳ್ನೀರು ನಿಲ್ಸಿದ್ವಿ, ಸ್ವಲ್ಪ ಜನ ಎಳ್ನೀರು ಕುಡಿದ್ರು. ರೋಡ್ ಚೆನ್ನಾಗಿರ್ಲಿಲ್ಲ ಮಧ್ಯ, ಈಗ ಸ್ವಲ್ಪ, ಬಟ್ ಹಂಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲಾರ್ದು ಸ್ಪಾಟಿಫೈಯಲ್ಲಿ ಹಾಡುಗಳು ಕೇಳ್ಕೊಂಡು ಹೋಗ್ತಾ ಇದೀವಿ. ಹಂಗೆ ರೋಡ್ ಸವಿಸ್ತಾ ಇದೀವಿ. ನೋಡ್ಬೇಕು ಮುಂದಕ್ಕೆ. ಅಂತ ಓವರ್ ಆಲ್ ಸೂಪರ್. ಓಕೆ, ಅದೇ ಸಖತ್ ಫನ್ ಆಗಿದೆ. ಎಲ್ಲ ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದೀವಿ ಈಗ. ಎಕ್ಸೈಟೆಡ್ ಟು ಗೋ ಟು ಗೋವಾ. ಥ್ಯಾಂಕ್ ಯು. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕಾಫಿ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಕಾಮತ್ ಹೋಟ್ಲಿಗೆ ಹೋಗಿ ಅಲ್ಲೇ ಮುಂದೆ ಸ್ವಲ್ಪ ಅಲ್ಲಿ ಕಾಫಿ ಕುಟ್ಕೊಂಡು, ಸ್ವಲ್ಪ ಜನ ಎಳ್ನೀರು ಕುಡಿಬೇಕು ಅಂದರು. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಎಳ್ನೀರು ಕುಟ್ಕೊಂಡು ಆಮೇಲೆ ನಾವು ಹೊರಟ್ವಿ. ಗಾಯ್ಸ್, ಫೈನಲಿ ನಾವು ಗೋವಾ ರೀಚ್ ಆದ್ವಿ. ಸೊ ಇಲ್ಲಿಂದ ನಾವು ಒಂದು 3 days ಇಲ್ಲೇ ಇರ್ತೀವಿ. ಇಲ್ಲಿ ಏನೇನು ಮಾಡ್ತೀವಿ, ಏನಾಯಿತು ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ನೀವೇ ನೋಡ್ತೀರ ಈ ವ್ಲಾಗಲ್ಲಿ. ನಮ್ಮದು ರೂಮ್ಸ್ ಎಲ್ಲ ಫಸ್ಟೇ ಬುಕ್ ಆಗಿತ್ತು. ನಾವು ಬ್ರೆಂಡನ್ಸ್ ಅನ್ನೋ ಒಂದು ಇದರಲ್ಲಿ ಉಳ್ಕೊಂಡಿದ್ವಿ ಹೋಟೆಲಲ್ಲಿ. ಅದಂತೂ ಚೆನ್ನಾಗಿತ್ತು. ಫುಲ್ ವುಡನ್ ಸ್ಟೈಲ್ ರೂಮ್ಸ್ ಇತ್ತು. ಮತ್ತು ನಾವು ಅದರದ್ದು ರೆಸ್ಟೋರೆಂಟ್ ಬಂದ್ಬಿಟ್ಟು ಬೀಚ್ ಫ್ರಂಟಲ್ಲೇ ಇದ್ದಿದ್ದರಿಂದ ಒಂದು ಅಮೇಝಿಂಗ್ ವ್ಯೂ ಸಿಗ್ತಿತ್ತು. ನಾವೇನಾದರೂ ತಿಂಡಿ ತಿನ್ಬೇಕಾದ್ರೆ, ಅದು ಊಟ ಮಾಡಬೇಕಾದ್ರೆ ಎಲ್ಲ ಕ್ರೇಜಿ ಆಗಿತ್ತು ಅದು. ಹ್ಯಾಪಿ ನ್ಯೂ ಇಯರ್. ಫೈನಲಿ ಈ ಸತಿ ನ್ಯೂ ಇಯರ್ಗೆ ನಾನು ಗೋವಾದಲ್ಲಿದ್ದೀನಿ. ಆ್ಯಕ್ಚುಲಿ ವಿ ಆರ್ ಎಟ್ ಸೌತ್ ಗೋವಾ. ಈಗ ಬೀಚ್ ಹತ್ರ ಇದ್ದೀವಿ, ಪಲೋಲಂ ಬೀಚ್ ಹತ್ರ. ನೋಡಿ, ಈಗ ಶೂಸ್ ಹಾಕಿರೋದ್ರಿಂದ ಅಲ್ಲಿ ಹೋಗೋಕ್ಕಾಗ್ತಿಲ್ಲ. ಲೇಟರ್ ಎಲ್ಲರೂ ಆಟಾಡೋಕ್ಕೆ ಹೋದಾಗ ಅಲ್ಲಿ ಟೇಕ್ ಯು ದೇರ್. ಬಾಯ್. ನಾವು ಹೋಗೋಷ್ಟ್ರಲ್ಲಿ ಮಧ್ಯಾಹ್ನ ಒಂದು 3 ಗಂಟೆ 3:30 ಹಂಗಾಗಿತ್ತು. ಸೊ ಎಲ್ರಿಗೂ ಹಸಿವಾಗ್ಬಿಟ್ಟಿತ್ತು. ಊಟ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ನಾವು ಬೀಚ್ ಹತ್ರ ಆಟಾಡೋಕ್ಕೆ ಅಂತ ಹೋದ್ವಿ.
for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out. ನೈಟ್ ಅಂತೂ ಅಮೇಝಿಂಗ್ ವ್ಯೂ. ಅಲ್ಲಿ ರಾತ್ರಿಗೆ ಊಟಕ್ಕೆ ಟೇಬಲ್ಸು ಚೇರ್ನೆಲ್ಲ ಅರೇಂಜ್ ಮಾಡಿ ಕ್ಯಾಂಡಲ್ಸ್ ಇಡೋರು. ಸೊ ಇವಾಗ ಫುಲ್ ಬೀಚಲ್ಲೆಲ್ಲ ಆಟಾಡಿ ಊಟ ಎಲ್ಲ ಮುಗಿಸಿ ನಾನು ಮತ್ತು ನನ್ನ ಇಬ್ಬರು ಕಸಿನ್ಸ್ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ವಿಲ್ ಶೋ ದ ಪ್ಲೇಸ್. ಅವರಿಬ್ಬರು ನನ್ನ ಕಸಿನ್ಸು. ಆದ್ಯ, ಪ್ರಮೋದ್, ಹಾಯ್ ಅನ್ನಿ. ನಮ್ಮ ರೂಮಿಂದ ಸ್ವಲ್ಪ ದೂರ ಅಷ್ಟೇ. ಅಲ್ಲಿಗೆ ನಡ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತಕ್ಕೊಂಡು ಬಂದ್ವಿ ನಾವು ಕಸಿನ್ಸ್ ಎಲ್ಲ. Happy birthday to you. Happy birthday, happy birthday, happy birthday to you. ನಮ್ಮ ಅಣ್ಣನ ಮಗಂದು ಬರ್ತ್ಡೇ ಇತ್ತು. ಸೊ ಅಲ್ಲೇ ಗೋವಾದಲ್ಲೇ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಅಲ್ಲೇ ಕೇಕೆಲ್ಲ ಕಟ್ ಮಾಡಿಸಿ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ದ ಹೋಲ್ ಟ್ರಿಪ್ಪಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತ ಅಂದರೆ ಕಯಾಕಿಂಗು. ಅದು ನಾನು ಫಸ್ಟ್ ಟೈಮ್ ನಾನು ಮಾಡಿದ್ದು. ಸೊ ಆಲ್ಮೋಸ್ಟ್ ಅಲ್ಲಿ ಹಾಫ್ ವೇ ಹೋಗ್ಬಿಟ್ಟು ಅಲ್ಲಿ ಡಾಲ್ಫಿನ್ಸ್ನೆಲ್ಲ ನೋಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೋಡಿ, ಈ ವಿಡಿಯೋಲು ನೀವು ಡಾಲ್ಫಿನ್ಸ್ನ ನೋಡ್ಬೋದು ಆ್ಯಕ್ಚುಲಿ. ಅಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ಖಂಡಿತ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಆಂಟಿ ಎಲ್ಲೋ ಹೋಗಿದ್ರು. ಸೊ ನಾನು ನನ್ನ ಕಸಿನ್ ಆಚೆ ವೆಯ್ಟ್ ಮಾಡ್ತಿದ್ವಿ. ಸುಮ್ಮನೆ ಅಲ್ಲಿ ನಿಂತ್ಕೊಳ್ಳೋ ಬದಲು ಎಲ್ಲರೂ ಹೋಗಿ ಬರೋಣ ಅಂತ ಸ್ವಲ್ಪ ದೂರ ಹಾಗೆ ಮುಂದೆ ಹೋದ್ವಿ. ಅಲ್ಲಿ ಸಖತ್ತಾಗಿರೋ ಆರ್ಟ್ ಗ್ಯಾಲರಿ ಕಾಣಿಸ್ತು. ಸೊ ಯಾಕೆ ನೋಡ್ಕೊಂಬರ್ಬಾರ್ದು ಅಂಥೇಳಿ ಒಳಗೆ ಹೋಗಿದಾಗ ಒಳ್ಳೊಳ್ಳೆ ಪೇಂಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅಮೇಝಿಂಗ್ ಆಗಿತ್ತು.
ಬೆಳಗ್ಗೆನೇ ಯಾವುದೋ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಅದು ಹಿಂದಿನ ದಿನ ಹೋಗಿದ್ದಿದ್ದೇನೆ ಆ್ಯಕ್ಚುಲಿ, ಬಟ್ ಅಲ್ಲಿ ನಾವು ಹೋಗಿದ್ವಿ ಏನೇ ಕ್ಲೋಸ್ ಆಗಿತ್ತು, ಆ ರೇಂಜಿಗೆ ನೀರೆಲ್ಲ ತುಂಬೋಗಿತ್ತು. ಸೊ ನಾವು ಹೋಗೋಕ್ಕಾಗದೆ ಅಲ್ಲೇ ಫೋಟೋಸ್ ಎಲ್ಲ ತಕ್ಕೊಂಡು ನಿಂತ್ಕೊಂಡಿದ್ವಿ ಅಷ್ಟೇ. ವೆಲ್ಕಮ್ ಟು ಪ್ರೇರಣಾ ವ್ಲಾಗ್. ಸ್ಟೋರೀಸ್ ಆಫ್ ಪ್ರೇರಣಾ. ಇವಾಗ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇವಾಗ ಬಂದಿದ್ದು? ನಾವು ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ನದಿ ನೀರು. ನದಿನಾ? ಸಮುದ್ರ. ಬೀಪ್ ಮಾಡ್ಬಿಡು. ನೆನ್ನೆ ನಾವು ಫ್ಯೂ ಆಫ್ ಅಸ್ ರಾತ್ರಿ ಸಾಯಂಕಾಲ ಈ ತರ ಇರ್ಲಿಲ್ಲ ನೆನ್ನೆ ಸಾಯಂಕಾಲ, ಬಟ್ ಇವಾಗ ಆಗ್ಲೇ ಡೀಪ್ ಆಗ್ಬಿಟ್ಟಿದೆ. ಸೊ ಶೋರೇ ಇಲ್ದೇ ಇರೋದ್ರಿಂದ ವಿ ಆರ್ ಗೋಯಿಂಗ್ ಬ್ಯಾಕ್. ಲಾಸ್ಟ್ ಟೈಮ್ ಬಂದಾಗ ಫೋನ್ ಏನು ತಗೊಂಡೋಗಿಲ್ಲ ನಾವು. ಈ ಟೈಮ್ ಎಲ್ಲ ಫೋನ್ ಎಲ್ಲ ತಗೊಂಡ್ಬಂದು ಲಾಸ್ಟ್ ಟೈಮ್ ಫೋನ್ ತಗೊಳ್ದೇ ಇದ್ದಾಗ್ಲೂ ಹೋಗಿದ್ವಿ. ಯು ಗೈಸ್ ಹ್ಯಾವ್ ಟು ಬಿಲೀವ್, ಅಲ್ಲಿ ತುಂಬಾ ಚೆನ್ನಾಗಿದೆ. ವಿ ಮೇಡ್ ಇಟ್ ಟು ದ ಪೀಕ್. Yeah, it was too good. This time unfortunately we cannot show you guys all this thing. ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಲೆಫ್ಟ್ ಸೈಡ್ ಇದು ವೇವ್ಸ್ ಹೊಡಿತಾ ಇರುತ್ತೆ, ರೈಟ್ ಸೈಡ್ ಫುಲ್ ಕ್ಲಿಫ್. ಒಳ್ಳೆ ವ್ಯೂ, ಚೆನ್ನಾಗಿತ್ತು. so those who are coming to Palolem beach don't miss this view. Yeah, here ಹೋಗ್ತಾ ಇರಿ ನಡ್ಕೊಂಡು. ಅಲ್ಲಿ ಹೋಗ್ಬೇಕು ಆ ಕಡೆ. In the afternoon. Yeah, afternoon ಹೋಗಿ. Preferable time when tides are low. Okay, bye. Bye. 1 2 start. हाथ ऊपर करो, हाथ ऊपर करो. ಗೋವಾಯಿಂದ ಹೊರಟು ಆನ್ ದಿ ವೇ ಹಾಗೆ ರಾಮನ್ ನೋಡಿಕೊಂಡು, ನೀವು ಗೋವಾಗೆ ಬಂದಾಗ ಮಿಸ್ ಮಾಡಿದೆ ರಾಮನ್ ಸ್ಟ್ಯಾಚು ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ. ಸೊ ಹಾಗೆ ಆನ್ ದಿ ವೇ ಬರ್ತಾ ಸುಭೋಜ ಅನ್ನೋ ಹೋಟೆಲಲ್ಲಿ ಆರಾಮಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ವಿ. ಎಲ್ರಿಗೂ ದಾವಣಗೆರೆಯಲ್ಲಿ ತಿಂದಿದ್ದು ಬೆಣ್ಣೆ ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದರಿಂದ ಸೊ ನಾವು ತಿರ್ಗಾ ಅದೇ ಹೋಟ್ಲಿಗೆ ಬಂದು ವಾಪಸ್ ಆನ್ ದಿ ವೇ ಹೋಗ್ತಾ ದಾವಣಗೆರೆಯಲ್ಲಿ ಸ್ಟಾಪ್ ಮಾಡಿ ಅಲ್ಲಿಗೆ ಬಂದು ಬಿಸಿಯಾಗಿ ಬೆಣ್ಣೆ ದೋಸೆ ತಿನ್ಕೊಂಡು ಬಂದ್ವಿ. ಇದು ಬೆಣ್ಣೆ ದೋಸೆನ ಒಲೆ ಉರಿಲಿ ಮಾಡೋದ್ರಿಂದ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಮತ್ತು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ, ಬಿಸಿಯಾದ ಹಂಚ ಮೇಲೆ ದೋಸೆ ಹಿಟ್ಟು ಹಾಕ್ಬಿಟ್ಟು ಒಂದಷ್ಟು ಬೆಣ್ಣೆನ ಸುರಿದ್ಬಿಟ್ಟು ಹೀಗೆ ನೆನೆಸ್ಕೊಂಡ್ರೆ ಬಾಯಲ್ಲೆಲ್ಲ ನೀರು ಬರುತ್ತೆ. ನೀವು ಯಾರಾದರೂ ದಾವಣಗೆರೆಯಲ್ಲಿ ಮಾಡೋ ಬೆಣ್ಣೆ ದೋಸೆ ಫ್ಯಾನ್ ಆಗಿದ್ದರೆ ಕಮೆಂಟ್ ಮಾಡಿ. ಅಲ್ಲಿ ದೋಸೆ ತಿನ್ಕೊಂಡು ಇಲ್ಲಿ ಟೀ ಕಾಫಿ ಎಲ್ಲ ಕುಟ್ಕೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ಬ್ಯಾಂಗ್ಳೂರು ಕಡೆಗೆ. ಕಾಫಿ ಟೀ ಎಲ್ಲ ಕುಟ್ಕೊಂಡು ಹೊರಟು ನಾವು ಬ್ಯಾಂಗ್ಳೂರಿಗೆ ಆಲ್ಮೋಸ್ಟ್ ರೀಚ್ ಆದಾಗ 2:00 2:30 ಆಗಿತ್ತು. ಗೈಸ್, ಫೈನಲಿ ಐ ಆಮ್ ಎಟ್ ಹೋಮ್. ಇಟ್ಸ್ ಆಲ್ರೆಡಿ 4. ಬಟ್ ನಾನು ನೆನ್ನೆ ಮಿಡ್ನೈಟ್ 2:30ಗೆ ಬಂದ್ವಿ ಬ್ಯಾಂಗ್ಳೂರಿಗೆ. ನನ್ನ ಕಸಿನ್ ಮನೇಲಿ ಸ್ಟೇ ಆಗಿದ್ದೆ. ಸೊ ಹಾಗೆ ಎಲ್ಲ ಆಚೆ ಹೋಗೋದಿತ್ತು. ಹೋಗಿ ಈಗ ಜಸ್ಟ್ ಮನೆಗೆ ಬಂದೆ. ಐ ಲಿಟ್ರಲಿ ವಾಂಟೆಡ್ ಟು ಟೆಲ್ ದಿಸ್. ಟ್ರಿಪ್ ಅಂತೂ ಅಮೇಝಿಂಗ್ ಆಗಿತ್ತು. ನನಗೆ ಇದು ಫಸ್ಟ್ ಟೈಮ್ ಗೋವಾ. ಅದು ಎಸ್ಪೆಷಲಿ ನ್ಯೂ ಇಯರ್ಗೆ ನಾನು ಹೋಗಿದ್ದು. ನ್ಯೂ ಇಯರ್ ನ್ಯೂ ಬಿಗಿನಿಂಗ್ ಥರ ನಂಗೆ ಒಂಥರ ಸಖತ್ ಖುಷಿಯಾಗೋಗಿದೆ.
ಕಯಾಕಿಂಗ್ ಮಾಡಿದಿರ್ಬೋದು, ಅಲ್ಲಿ ಹೈಕಿಂಗ್ ಥರ ಹೋಗಿದ್ವಿ ಅದಿರ್ಬೋದು. ಅದೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಮಿಸ್ ಆಗೋಯ್ತು. ಲೈಕ್ ನಾವು ಬೀಚಲ್ಲಿ ಆಡ್ಕೊಂಡು ಹಾಗೆ ಹೊರಟೋದ್ವಿ, ಸೊ ಫೋನ್ ನಾನು ಯೂಸ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ದ ಹೋಲ್ ಫ್ಯಾಮ್ಲಿ ಅಂದರೆ ಲಿಟ್ರಲಿ ಎಲ್ಲರೂ ಫ್ರೆಂಡ್ಸ್ ವೈಬಲ್ಲೇ ಇದ್ಬಿಟ್ವಿ. ಸಕ್ಕತ್ತಾಗಿತ್ತು. ಎಲ್ಲ ನೀಟಾಗಿ ಎಂಜಾಯ್ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ನೈಟ್ ಮಲಗ್ತಾ ಇದ್ದಿದ್ದೆ ಲೇಟ್ ಇರ್ತಿತ್ತು. ಹೆವಿ ಅಂದರೆ ಫುಲ್ ಐ ಎಂಜಾಯ್ಡ್ ಇಟ್ ಥರೋಲಿ. ಸಕ್ಕತ್ತಾಯಿತು ಟ್ರಿಪ್ಪು, ಅಮೇಝಿಂಗ್ ಆಗಿತ್ತು. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.